ನಿಷ್ಪಕ್ಷಪಾತತೆ ನಿಷ್ಪಕ್ಷಪಾತತೆ ಟೇಕಿಂಗ್ ಡಿಸಿಷನ್ಸ್, ಮೇಕಿಂಗ್ ಆಕ್ಷನ್ಸ್ ವಿದೌಟ್, ನಾವು ಹೇಳ್ತೀವಿ ಕನ್ನಡದಲ್ಲಿ ನೋಡಿ, ಅಧಿಕಾರಿ ತನ್ನ ವೈಯಕ್ತಿಕ ಪರ ವಿರೋಧ ಅಭಿಪ್ರಾಯಗಳನ್ನ ಬದಿಗಿರಿಸಿ ನೋಡಿ, ವೈಯಕ್ತಿಕ ಪರ ವಿರೋಧ ಅಭಿಪ್ರಾಯಗಳನ್ನ ಬದಿಗಿರಿಸಿ ಏನಾದ್ರೆ ಕೊಟ್ಟಿಸಮ್ ಅಂದ್ರೆ ಏನು, ಸ್ವಜನ ಪಕ್ಷಪಾತ ರಹಿತವಾಗಿ ಆಡಳಿತವನ್ನ ಮಾಡೋದು. ಸ್ವಜನ ಪಕ್ಷಪಾತ ರಹಿತ. ಸ್ವಜನ ಪಕ್ಷಪಾತ ಅಂದ್ರೆ ಏನು? ತಮ್ಮ ಜಾತಿಯವರು, ತಮ್ಮ ಕ್ಯಾಸ್ಟ್ ಅವರು, ಇರ್ರೆಸ್ಪೆಕ್ಟಿವ್ ಆಫ್ ನೋಡಿ, ಭಾಷೆಗಳೆಲ್ಲ ಒಂದಾಗ್ಬಿಡ್ತಾವ. ಆಮೇಲೆ ಪ್ರಾಂತಗಳು ಒಂದಾಗ್ತಾವ. ಈ ಯಾವುದೇ ಜಾತಿ, ಜನಾಂಗ, ಧರ್ಮ, ಭಾಷೆ, ಲಿಂಗ ಇವು ಯಾವುದ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಅರ್ಹ ಅಭ್ಯರ್ಥಿಗಳಿಗೆ, ಹೌದಾ, ದ ಕ್ಯಾಂಡಿಡೇಟ್ ಹೂ ಡಿಸರ್ವ್ಸ್, ಅರ್ಹ ಅಭ್ಯರ್ಥಿಗಳಿಗೆ ಸೇವೆಯನ್ನು ಒದಗಿಸಿಕೊಡುವಂತಹದ್ದು, ಅರ್ಹ ಅಭ್ಯರ್ಥಿಗಳಿಗೆ ಸೇವೆಗಳನ್ನ ಒದಗಿಸುವಂತದ್ದು. ದಟ್ ಈಸ್ ಕಾಲ್ಡ್ ಆಸ್ ಇಂಪಾರ್ಶಿಯಾಲಿಟಿ. ವಿದೌಟ್ ಮೇಕಿಂಗ್ ಪಾರ್ಶಿಯಾಲಿಟಿ. ಪಾರ್ಶಿಯಾಲಿಟಿ ಮಾಡಬಾರ್ದು, ತನಗೆ ಬೇಕಾದವರಿಗೆ ಕೊಡೋದು, ಹಿಂಗ್ ಮಾಡಬಾರ್ದು. You can't say like that, politically motivated. So we can't take any kind of actions if it is politically motivated. If they are violating any kind of rules here, then we will take action. If the person is not eligible to take, okay, if the person is not eligible to receive, or if the person is not eligible to, okay, get the benefits of that project, get the benefits of that scheme, then only we'll take action. ಅವನಿಗೆ ಎಲಿಜಿಬಿಲಿಟಿ ಇದ್ದಾಗ ನಾವು ಅವನ ಮೇಲೆ ಆಕ್ಷನ್ ತಗೊಳಕ್ಕೆ ಬರಲ್ಲ. ಓಕೆ, ರೈಟ್. ಇಲ್ಲಿ ಎಲ್ಲೆಲ್ಲಿ ನಮಗೆ ಪಾರ್ಶಿಯಾಲಿಟಿ ಮಾಡ್ತೀವಿ ಅಂತಂದ್ರೆ, ಒಂದು ರಿಕ್ರೂಟ್ಮೆಂಟ್ ಮಾಡುವಾಗ, ರಿಕ್ರೂಟ್ಮೆಂಟ್ ಟೆಂಡರ್ಸ್ ಕೊಡುವಾಗ, ಆಮೇಲೆ ಅಲೋಕೇಶನ್ ಆಫ್ ಸರ್ವಿಸಸ್, ಸೇವೆಗಳನ್ನು ನೀಡುವಾಗ ನಾವೇನ್ ಮಾಡೋ ಸಾಧ್ಯತೆ ಇದೆ? ಪಾರ್ಶಿಯಾಲಿಟಿ ಮಾಡುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಇಲ್ಲಿ ನಿಷ್ಪಕ್ಷಪಾತವಾಗಿರ್ಬೇಕು. ನೇಮಕಾತಿ, ನಿಷ್ಪಕ್ಷಪಾತತೆ. ಟೆಂಡರ್ಸ್, ನಿಷ್ಪಕ್ಷಪಾತವಾಗಿ ಟೆಂಡರ್ಗಳನ್ನ ಕೊಡಬೇಕು, ನಿಷ್ಪಕ್ಷಪಾತವಾಗಿ ಕೊಡಬೇಕು. ಅಲೋಕೇಶನ್ ಆಫ್ ಸರ್ವಿಸಸ್, ಸೇವೆಗಳ ವಿತರಣೆ, ಸೇವಾ ವಿತರಣೆ ನಿಷ್ಪಕ್ಷಪಾತವಾಗಿರ್ಬೇಕು. ಯಾರು ಎಲಿಜಿಬಲ್ ಇದಾರೋ ಅವ್ರಿಗೆ ಸಿಗ್ಲಿ, ಯಾರು ಎಲಿಜಿಬಲ್ ಇಲ್ಲ ಅವ್ರಿಗೆ ಬೇಡ. ಓಕೆ, ಹೂ ಇಸ್ ಎಲಿಜಿಬಲ್ he should get, who is not eligible he should not get. ಇಂಪಾರ್ಶಿಯಾಲಿಟಿ ಅಂದ್ರೆ ಏನು? ಟ್ರೀಟಿಂಗ್ ಎವ್ರಿವನ್ ಈಕ್ವಲಿ, ಈಕ್ವಲಿ, ಪ್ರತಿಯೊಬ್ಬರನ್ನು ಸಮಾನವಾಗಿ ಕಾಣುವುದು, ನನಗೆ ಯಾರು ಎಲ್ಲರೂ ಒಂದೇ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಸಿಖ್, ಓಕೆ, सब कुछ, ओके, सब लोग मेरे को समान है, ये है ना impartiality. Now tell me why impartiality is required to the civil servants. ಹೇಳ್ರಿ ನೋಡೋಣ, ಇಂಪಾರ್ಶಿಯಾಲಿಟಿ ಯಾಕೆ ಬೇಕು? ಪ್ರಶ್ನೆ ಬರೋದು ಅದೇ ಬರ್ತದ. ಇಂಪಾರ್ಶಿಯಾಲಿಟಿ ಅಂದ್ರೆ ಏನಂತ ಕೇಳಮ್ಮ, ಇಂಪಾರ್ಶಿಯಾಲಿಟಿ ಯಾಕೆ ಬೇಕಂತಾನೆ ಕೇಳ್ತಾನೆ. ವೈ ಇಟ್ ಈಸ್ ರಿಕ್ವೈರ್ಡ್? ಪಾರ್ಶಿಯಾಲಿಟಿ ಮಾಡಿದ್ರೆ ಏನಾಗುತ್ತೆ? Partiality in the name of caste, creed, religion, gender. If they do all these things, what happens here? Okay, ಏನಾಗುತ್ತೆ ಅಂತ ನೋಡ್ತೀವಿ. ಇಲ್ಲಿ ನೆಗೆಟಿವ್ ಗಿಂತ ನಾವು ಈಗ ಪಾಸಿಟಿವ್ ಬರೆಯೋಣ. ಪಾಸಿಟಿವ್ ಬರೆಯೋಣ. ಓಕೆ, ಪಾಸಿಟಿವ್. ಇಫ್ ಇಂಪಾರ್ಶಿಯಾಲಿಟಿ ಇಸ್ ದೇರ್, ವಾಟ್ ಹ್ಯಾಪನ್ಸ್? ಪಾರ್ಶಿಯಾಲಿಟಿ ಇದ್ರೆ ಏನಾಗುತ್ತೆ ಅಂತ ಮಾಡೋದು ಬೇಡ, ಇಂಪಾರ್ಶಿಯಾಲಿಟಿ ಇದ್ರೆ ಏನಾಗುತ್ತೆ ಅಂತ ಮಾಡ. ನಾನು ಹೇಳೋದು ಅರ್ಥ ಆಗ್ತದೆ? ಅರ್ಥ ಆಗಿಲ್ಲ. ಈಗ ಇಂಪಾರ್ಶಿಯಾಲಿಟಿ ಇದ್ರೆ ಏನಾಗ್ತದೆ? ಇಂಪಾರ್ಶಿಯಾಲಿಟಿ ಯಾಕೆ ಬೇಕಂತ ಕೇಳ್ತಾ ಇದ್ನ. ಪಾಸಿಟಿವ್ ಪಾರ್ಶಿಯಾಲಿಟಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬೇಡ, ಬರೀ ಲಂಬ ಚೋಡ ಕೆಲಸ ಆಗುತ್ತೆ, ಅದು ಬೇಡ. ಕೇಳಿ, ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಫುಲ್ಫಿಲ್, ನೋಡಿ, ಟು ಫುಲ್ಫಿಲ್ ಆಲ್ ದ ಇಂಟ್ರೆಸ್ಟ್ ಇಕ್ವಿಟೇಬಲ್ ಅಂದ್ರೆ ಎಲ್ಲರ ಹಿತಾಸಕ್ತಿಗಳನ್ನು ನ್ಯಾಯಸಮ್ಮತವಾಗಿ ಈಡೇರಿಸಲು ಇಂಪಾರ್ಶಿಯಾಲಿಟಿ ಬೇಕು. ಪೊಲೀಸ್ ಸ್ಟೇಷನ್ಗೆ ಜನ ಕಂಪ್ಲೇಂಟ್ ಕೊಡೋದಕ್ಕೆ ಉತ್ಸಾಹದಿಂದ ಬರ್ಬೇಕು, ನಿರಾಸೆಯಿಂದ ಬರಬಾರ್ದು. ಹೌದಪ್ಪ, ನಾನು ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ, ಈಗ ಹಿಂದೂ ಮುಸ್ಲಿಂ ಗಲಾಟೆ ಆಗ್ಯದ,
ಹಿಂದೂಗಳು ಮುಸಲ್ಮಾನರು ನೋಡಿದಾರ, ಮುಸ್ಲಿಮ್ರು ಹಿಂದೂಗಳು ನೋಡಿದಾರ. ಅಲ್ಲಿರುವಂತ SP ಇದನ್ನಲ್ಲ ಮುಸ್ಲಿಂ ಇದನ್ನ ತಿಳ್ಕೊರಿ. ಹಿಂದೂಗಳು ಕಂಪ್ಲೇಂಟ್ ಕೊಡಕ್ ಹೆಸಿಟೇಟ್ ಆಗ್ಬಾರ್ದು, ಅವನಿಗೆ ಬಂದು ಕಂಪ್ಲೇಂಟ್ ಕೊಡ್ಬೇಕು. ಅವ್ನು ಇಂಪಾರ್ಷಿಯಲ್ ಇದಾನ ಅಂತಂದ್ರೆ ಅವನ ಮೇಲೆ ವಿಶ್ವಾಸ ಬರುತ್ತೆ ಜನಕ್ಕೆ. ಅವ್ನ್ ಪಾರ್ಶಿಯಾಲಿಟಿ ಮಾಡ್ತಾನಂತಂದ್ರೆ ಹೌದಲ್ರಿ. ಹಿಂದೂ ಒಬ್ಬ ಅಲ್ಲಿ SP ಇದಾನ, ಈಸ್ ಆಲ್ವೇಸ್ ವರ್ಕಿಂಗ್ ಫಾರ್ ಹಿಂದೂಸ್ ಓನ್ಲಿ. ಹೌದಾ? ಮುಸ್ಲಿಮ್ಸ್ ಆರ್ ಟಾರ್ಗೆಟೆಡ್ ಬೈ ದಿ ಹಿಂದೂಸ್. ಹೌ ಮುಸ್ಲಿಂ ಪೀಪಲ್ ಕಮ್ ಅಂಡ್ ಗಿವ್ ದ ಕಂಪ್ಲೇಂಟ್ ಟು ದಿ SP? ಹೌದಾ? ಅದಕ್ಕ ಇಲ್ಲಿ ಏನಪ್ಪ, ಪಬ್ಲಿಕ್ ಟ್ರಸ್ಟ್, ಸಾರ್ವಜನಿಕರ ವಿಶ್ವಾಸ ಬರ್ತದೆ. ಇಂಪಾರ್ಷಿಯಲ್ ಆಗಿದ್ದಾಗ ಮಾತ್ರ ನಾವೇನ್ ಮಾಡತಕ್ಕ ಸಾಧ್ಯ, ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಲಿಕ್ಕೆ ಸಾಧ್ಯ. ಸೊ ಒಂದು, ಎರಡನೇ, ಮೂರನೇ, ಫುಲ್ಫಿಲಿಂಗ್ ಆಲ್ ದ ಇಂಟ್ರೆಸ್ಟ್ ಇಕ್ವಿಟಬಲಿ ಟು ಗೇನ್ ಪಬ್ಲಿಕ್ ಟ್ರಸ್ಟ್. ವೈ ಇಟ್ ಇಸ್ ರಿಕ್ವೈರ್ಡ್? ಇಂಪಾರ್ಷಿಯಾಲಿಟಿ ಯಾಕೆ ಬೇಕು ಅಂತಂದ್ರೆ, ಇಟ್ಸ್ ಎ ಮ್ಯಾಂಡೇಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮ್ಯಾಂಡೇಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಆಶಯ ಏನು? ನಿಷ್ಪಕ್ಷಪಾತತೆ ಅನ್ನುವಂಥದ್ದು ಭಾರತದ ಸಂವಿಧಾನದ ಆಶಯವಾಗಿದೆ. ಇಟ್ಸ್ ಎ ಫಂಡಮೆಂಟಲ್ ವ್ಯಾಲ್ಯೂ ಆಫ್ ಪಬ್ಲಿಕ್ ಸರ್ವೆಂಟ್. ಇಟ್ಸ್ ಎ ಫಂಡಮೆಂಟಲ್ ವ್ಯಾಲ್ಯೂ ಆಫ್ ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಏನು? ಅದು ಸಾರ್ವಜನಿಕ ಸೇವಕನಿಗೆ ಇರಬೇಕಾದಂತಹ ಮೂಲಭೂತ ಮೌಲ್ಯವಾಗಿದೆ. ವಿ ಕ್ಯಾನ್ ಸೇ ಲೈಕ್ ದಟ್, ಅದು ಮೂಲಭೂತ ಮೌಲ್ಯ. ಓಕೆ, ಇಟ್ ಇಸ್ ಎ ಮ್ಯಾಂಡೇಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು? Indian Constitution, mandate of Indian Constitution. Next, to gain public trust. To gain public trust. To fulfill all the interests equitably, to gain public trust. It's a mandate of Indian Constitution. And to prevent ill effects of majority ಅಂದ್ರೆ ಕನ್ನಡದಲ್ಲಿ ಬಹುಸಂಖ್ಯಾತರಿಂದ ಆಗುವ ದುಷ್ಪರಿಣಾಮಗಳನ್ನ ತಡೆಗಟ್ಟಲು. ಬಹುಸಂಖ್ಯಾತರಿಂದ ಆಗುವಂತಹ ದುಷ್ಪರಿಣಾಮಗಳನ್ನ ತಡೆಗಟ್ಟಲು ಏನಂಗಂದ್ರೆ, ನಮ್ಮಲ್ಲಿ ಯಾರು ಬಹುಸಂಖ್ಯಾತರಿರ್ತಾರೋ ಅಲ್ಲಿ ಬಹುಸಂಖ್ಯಾತರದೇ ಸ್ವಲ್ಪ, ಹೌದಾ, ಡಾಮಿನೆನ್ಸ್ ಇರ್ತದೆ. ಅವಾಗ ಅಲ್ಲಿರುವಂತ ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ರಕ್ಷಣೆ ಬೇಕಾಗ್ತದೆ. ಓಕೆ, ಈಗ ಸರ್ಕಾರನ ಅವ್ರನ್ನ ರಕ್ಷಣೆ ಮಾಡಿಲ್ಲ ಅಂತಂದ್ರೆ ಇನ್ಯಾರು ರಕ್ಷಣೆ ಮಾಡ್ತಾರೆ? ಸರ್ಕಾರದವ್ರು ಇವರೇ ರಕ್ಷಣೆ ಮಾಡಿಲ್ಲ ಅಂತಂದ್ರೆ ಇನ್ಯಾರು ಮಾಡ್ತಾರೆ? ಆಲ್ವೇಸ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ 500 ಜನ ಹುಡುಗರು ಇದಾರಪ್ಪ, ಅದ್ರಾಗ ಒಂದ್ 3 ಜನ ಹುಡುಗಿಯರ್ ಇದಾರ ಅಂತಂದ್ರೆ ಹುಡುಗಿಯರು ಯಾವಾಗ್ಲೂ ಥ್ರೆಟ್ನಾಗ ಇರ್ತದೆ, ಭಯ ಬರ್ತದೆ. ಯಾಕಂದ್ರೆ ಎಲ್ಲ ಹುಡುಗರು ಇದಾವ, ಹೆಂಗ್ ಕೂದರ್ಲೆ. ಈ ಹಳ್ಳಿಗಳಲ್ಲಿ ಕೂಡ ಒಂದ್ 5-6 ಜನ ಅಣ್ಣ ತಮ್ಮಂದಿರಿದಾರ ಅಂತಂದ್ರೆ ಊರಾಗ ಸ್ವಲ್ಪ ಅವ್ರದ್ದು ಅಟ್ಟ ಹಸಿರ್ತದೆ. ಇವ್ರನ್ನ ಹೊಡ್ಕೊಳ್ಳೋದು ಬಡ್ಕೊಳ್ಳೋದು ಎಲೆಕ್ಷನ್ಯಾಗ ಅದ್ರಲ್ಲಿ ಇದ್ರಲ್ಲಿ. ಬಿಕಾಸ್ ನಂಬರ್ ಜಾಸ್ತಿ ಇದೆ. ಸ್ವಲ್ಪ ನಂಬರ್ ಜಾಸ್ತಿ ಇದೆ ಅಂದಾಗ ಏನಾಗುತ್ತೆ, ನಂಬರ್ ಕಡಿಮೆ ಇದ್ದವ್ರು ಸ್ವಲ್ಪ ಹೆದರ್ತಾರೆ, ಅವ್ರ ನಂಬರ್ ಜಾಸ್ತಿ ಇದೆ. ಓಕೆ, ಆಮೇಲೆ ಡೆಮೋಕ್ರಸಿ ಹಂಗೆ ಇರ್ತದೆ, ಎಲ್ಲಿ ಬಹುತ್ ಜಾಂಕಿ ಇರ್ತದೆ. ಅದಕ್ಕೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ನಮ್ಗೆ ಏನ್ ಬೇಕು? ಸೊ ವಿ ರಿಕ್ವೈರ್ಡ್ ಇಂಪಾರ್ಷಿಯಾಲಿಟಿ. ಇಲ್ಲಿ ನಿರ್ಧಾರಗಳು ಬಹಳ ಮಾಡಿ ಹೆಂಗಾಗ್ತದ ಅಂದ್ರೆ ಬಹುಸಂಖ್ಯಾತರ ಕಡೆಗೆ ನಿರ್ಧಾರಗಳು ಜಾಸ್ತಿ ಇರ್ತಾವ, ಹಂಗ ಆಗ್ಬಾರ್ದು. ಯು ಹ್ಯಾವ್ ಟು ಸಿ ದಟ್. ಸೊ ಪ್ರಮೋಷನ್ ಆಫ್ ವೀಕರ್ ಸೆಕ್ಷನ್ಸ್ ಅಂತ, ಪ್ರಮೋಷನ್ ಇಂಟ್ರೆಸ್ಟ್, ಪ್ರಮೋಟಿಂಗ್ interests of weaker sections. Promoting interests of weaker sections ಅಂದ್ರೆ ಇಲ್ಲಿ ದುರ್ಬಲ ವರ್ಗದವರ ಹಿತಾಸಕ್ತಿಗಳನ್ನ ಉತ್ತೇಜಿಸಲಿಕ್ಕೆ ಇಂಪಾರ್ಷಿಯಾಲಿಟಿ ಬೇಕು. ಈಗ ನನ್ನ ಹತ್ರ ಈ ಇಂಪಾರ್ಷಿಯಾಲಿಟಿ ಇಲ್ಲ ಅಂತಂತಂದ್ರೆ ನಾನು ಏನ್ ಮಾಡ್ತೀನಿ? ಪಾರ್ಶಿಯಾಲಿಟಿ ಮಾಡ್ತೀನಿ. ದುರ್ಬಲ ವರ್ಗದವ್ರನ್ನ ಕನ್ಸಿಡರೇ ಮಾಡಲ್ಲ, ಓನ್ಲಿ ಸ್ಟ್ರಾಂಗರ್ ಸೆಕ್ಷನ್ಸ್ ಪರವಾಗಿ ನಾನು ಕೆಲಸ ಮಾಡ್ತೀನಿ. When I have impartiality, I am going to concentrate on even ಆಮೇಲೆ ಪ್ರೊಫೆಷನಲ್ ಎಥಿಕ್ಸ್. ಇಟ್ಸ್ ಅ ಪ್ರೊಫೆಷನಲಿಸಮ್. ಓಕೆ, ಪ್ರೊಫೆಷನಲ್ ಎಥಿಕ್ಸ್, ಪ್ರೊಫೆಷನಲಿಸಮ್ ಅಂತಂದ್ರು ನಾವೇನ್ ಹೇಳ್ಬೋದು? ಇದು upholding professionalism, high professionalism. ಅಂದ್ರೆ ವೃತ್ತಿಪರತೆಯನ್ನ ಎತ್ತಿ ಹಿಡಿಯುವುದು. ಅಂದ್ರೆ ಏನು? ಒಬ್ಬ ನಾನೊಂದು ಈ ಪ್ರೊಫೆಷನ್ ಅಲ್ಲಿ ಇದೀನಿ ಅಂತಂದ್ರೆ ನಾನು ಯಾವುದೇ ರೀತಿಯಲ್ಲಿ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಹೌದಾ, ಸೇರಿದವನಾಗಿ ಅವ್ರ ಪರವಾಗಿ ಅಥವಾ ಅವ್ರ ವಿರುದ್ಧವಾಗಿ ಐ ಶುಡ್ ನಾಟ್ ವರ್ಕ್. ಬೀಯಿಂಗ್ ಎ ಪ್ರೊಫೆಷನಲ್
I should not work in favor or against of any political, any caste, creed, gender, religion. ಅದರ ಜೊತೆಗೆ ನಾನು ವರ್ಕ್ ಮಾಡಬಾರ್ದು. Okay, done. Next. ಇದು why it is required to fulfill all the interests equitably, to gain public trust, to it is a mandate of Indian Constitution to prevent ill effects from the majoritarianism and promoting interests of weaker sections, upholding questions. It is required.